ಸರಳೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ಬಿಗ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತೀರಾ, ಅವ್ರಿಗೆಲ್ರಿಗೂ ಈ ಮೂಲಕ ಧನ್ಯವಾದವನ್ನ ಹೇಳ್ತಾ ನನ್ನ ವಿಡಿಯೋವನ್ನ ನೋಡುವಂತವ್ರು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅಂದ್ರೆ ತಮ್ಮದೇ ಆದ ಒಂದಿಷ್ಟು ಸಮಸ್ಯೆಗಳನ್ನ ಅದ್ರಲ್ಲಿ ಹಾಕ್ತಾ ಇದ್ದೀರಾ. ಸೊ ನೀವ್ ಅನ್ಕೋಬಹುದು ಏನ್ ಮೇಡಮ್ ರಿಪ್ಲೈನ ಮಾಡ್ತಾ ಇಲ್ಲ ಅಂತ, ಬಟ್ ಸಮಯದ ಅಭಾವ. ಸೊ ಹಾಗಾಗಿ ಎಲ್ಲದಕ್ಕೂ ರಿಪ್ಲೈ ಮಾಡಕ್ಕಾಗಲ್ಲ. ಆದ್ರೆ ನಿಮ್ಮ ಕಮೆಂಟ್ ಅನ್ನ ಖಂಡಿತ ನಾನು ಓದಿರ್ತೀನಿ. ಅದಕ್ಕೆ ಒಂದ್ ವಿಡಿಯೋವನ್ನ ಮಾಡ್ತೀನಿ, ಎಲ್ಲಾ ಕಮೆಂಟ್ ಗಳನ್ನ ತಗೊಂಡು ಆ ಪ್ರಾಬ್ಲಮ್ ನಿಮ್ಗೂ ಇದ್ದಿರಬಹುದು. ಈಗ ಒಂದು ಎಕ್ಸಾಂಪಲ್, ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಇನ್ ಕೆಲವರು ನಮ್ಮ ಮಕ್ಳು ಟ್ಯೂಷನ್ ಹೋಗೋದಕ್ಕೆ ಇಷ್ಟ ಪಡ್ತಿಲ್ಲ, ಟ್ಯೂಷನ್ ಕಳಿಸ್ಲೇಬೇಕಂತ ಕೇಳಿದಾರೆ. ಬಟ್ ನಾನು ಟ್ಯೂಷನ್ ಬಗ್ಗೆ ಒಂದಿಷ್ಟು ವಿಡಿಯೋವನ್ನ ಮಾಡಿದೀನಿ, ಅದನ್ನ ನೋಡಿದ್ರೆ ಗೊತ್ತಾಗ್ತಿತ್ತು. ಹಾಗೆ ಇನ್ನೊಂದಿಷ್ಟು ಜನ ಮಕ್ಕಳು ಸ್ಕೂಲ್ ಹೋಗಕ್ಕೆ ಮನ್ಸ್ ಮಾಡಲ್ಲ, ಮತ್ತೆ ಎಷ್ಟು ಹೇಳಿದ್ರು ಓದೋದ್ ಬರೆಯೋದ್ರಲ್ಲಿ ಹಿಂದ್ ಬೀಳ್ತಿದ್ದಾರೆ. ಇವೆಂತ ಹಲವು ಕ್ವಶನ್ಸ್ ಗಳಿದೆ. ಇದೆಲ್ಲವನ್ನ ತಗೊಂಡು ಒಂದು ದಿನ ಒಂದು ವಿಡಿಯೋವನ್ನ ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಹರೆಯ ಬಂತು ಹರೆಯ. ಏನ್ ಮೇಡಮ್ ಇದು, ಯಾರಿಗೆ ಹರೆಯ? ಸೊ ನಮ್ಮ ಮಕ್ಳೆಲ್ಲರೂ ಹರೆಯವನ್ನ ದಾಟಿ ಹೋಗ್ತಾರೆ. ನಿಮ್ಮ ಮಕ್ಕಳು ಹರೆಯವನ್ನ ದಾಟಿ ಹೋಗಿದ್ರು ಕೂಡ ಇದನ್ನ ನೋಡಿ, ಯಾಕಂದ್ರೆ ಯಾರಿಗಾದ್ರೂ ಹೇಳೋದಕ್ಕೆ ಹೆಲ್ಪ್ ಆಗ್ಬಹುದು. ಹಾಗೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿದ್ದಾರೆ, ಇನ್ನೂ ಹರೆಯ ಬರಕ್ಕೆ ಟೈಮ್ ಇದೆ ಅಂತನಾದ್ರೂ ಕೂಡ ಪರವಾಗಿಲ್ಲ. ನನ್ಗೋಸ್ಕರ ಈ ವಿಡಿಯೋವನ್ನ ಖಂಡಿತ ಕೊನೆ ತನಕ ನೋಡಿ, ಯಾಕಂದ್ರೆ ಇದರಲ್ಲಿ ಉಪಯುಕ್ತವಾದ ಮಾಹಿತಿ ಇದೆ, ಆಯ್ತಾ? ಸೊ ಇದೆಲ್ಲವನ್ನ ನಾನು ನನ್ನ ಒಂದು ಪರ್ಸನಲ್ ನಂದ ಒಪಿನಿಯನ್ ಖಂಡಿತ ನಾನು ಹೇಳ್ತಾ ಇರಲ್ಲ. ನಾನು ಮೊದ್ಲಿನೂ ಹೇಳ್ತಿದ್ದೀನಿ, ಸೈಕ್ಯಾಟಿಸ್ಟ್ ಗಳು ಬರ್ದಂತಹ, ಡಾಕ್ಟರ್ಗಳು ಬರ್ದಂತಹ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ತುಂಬಾ ನುರಿತ ತಜ್ಞರು ಬರೆದಿರುವಂತಹ ಪುಸ್ತಕಗಳನ್ನ ಓದಿ ಸಂಗ್ರಹಿಸಿ ನಿಮ್ಗೆ ನನ್ನ ವಿಷಯವನ್ನ ಹೇಳ್ತಿರ್ತೀನಿ. ಸೊ ಎಲ್ರಿಗೂ ಎಲ್ಲ ಬುಕ್ ಓದಕ್ ಆಗದೆ ಇರಬಹುದು. ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಏನಿಲ್ಲ, ತಿಳ್ಕೊಂಡಿದ್ದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗಬಹುದೇನೋ ಒಂದು ಉದ್ದೇಶ. ಓಕೆ, ಸ್ಟಾರ್ಟ್ ಮಾಡೋಣ. ಹರೆಯ ಬಂತು ಹರೆಯ. ಯಾವ ವಯಸ್ಸಲ್ಲಿ ಹರೆಯ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ ಇದೆ. ಹದಿಹರೆಯದವರು 12 to 16, 12ರಿಂದ 16 ವಯಸ್ಸವನ್ನ ನಾವು ಹದಿಹರೆಯದವರು ಅಂತ ಹೇಳಿ ಕರಿತೀವಿ. ಆ ವಯಸ್ಸಿನಲ್ಲಿ ಮಕ್ಳು ಹೇಗಿರ್ತಾರೆ? ಚಿತ್ರವಾಗಿ ಆಡ್ತಾರೆ ಅಂತ ನೀವು ಅನ್ಕೊಂತಿದೀವಿ. 100% ಕರೆಕ್ಟ್. ಅಂದ್ರೆ ಆ ವಯಸ್ಸಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಬದಲಾವಣೆ ಒಂದು ಕಾಣುವಂತಹ ಒಂದು ವಯಸ್ಸು. ಆ ವಯಸ್ಸಿನ ಮಕ್ಕಳನ್ನ ಸುಧಾರಿಸೋದು ಅಂತೀವಲ್ಲ, ಸ್ವಲ್ಪ ಕಠಿಣವೇ. ಯಾಕಂದ್ರೆ 3 ಹೇಳಿದ್ರೆ ಕಮ್ಮಿ, 6 ಹೇಳಿದ್ರೆ ಜಾಸ್ತಿ ಅಂತ ಒಂದ್ ಗಾದೆ ಮಾತಿದೆಯಲ್ಲ, ಆತರ ಆಗತ್ತೆ. ಕುದುರೆನ ಒಂದು ಲಗಾಮನ್ನ ಜಾಸ್ತಿ ಟೈಟ್ ಆಗು ಹಿಡಿಯೋದಕ್ ಆಗೋದಿಲ್ಲ, ಹಾಗಂತ ಫ್ರೀ ಆಗಿ ಬಿಡೋದಕ್ಕಾಗೋದಿಲ್ಲ. ಕರೆಕ್ಟಾ? ಅಂದ್ರೆ ಜಾಸ್ತಿನೂ ಬಿಡದೆ ಕಮ್ಮಿನೂ ಇಲ್ದೇನೆ ಒಂದು ಮೀಡಿಯಂ ರೇಂಜ್ ಅಲ್ಲಿ ಓಡಿಸ್ಬೇಕಾಗತ್ತೆ. ಆಗ ನಾವು ಅನ್ಕೊಂಡ ಗುರಿನ ಮುಟ್ಬಹುದು. ಇದೇ ವಯಸ್ಸು ನಮ್ಮ ಮಕ್ಕಳ ಹದಿಹರೆಯದ ವಯಸ್ಸು. ಈ ವಯಸ್ಸಲ್ಲಿ ಮಕ್ಳು ಹೇಗಿರ್ತಾರೆ ಗೊತ್ತಾ? ಫಸ್ಟ್, ಮಿರರ್ ಮುಂದೆ ಜಾಸ್ತಿ ಟೈಮ್ ಕಳೀತಾರೆ. ಕರೆಕ್ಟ್? ಎಸ್, ಮಿರರ್ ಮುಂದೆ ಸಿಕ್ಕಾಪಟ್ಟೆ ಟೈಮ್ ಕಳೀತಾರೆ. ಹೇರ್ ಸ್ಟೈಲ್ ಆಗಿರ್ಬಹುದು, ಡ್ರೆಸ್ ಆಗಿರಬಹುದು, ಮೇಕಪ್ ಮಾಡ್ಕೊಳ್ಳೋದಾಗಿರ್ಬಹುದು, ತನ್ ಚೆನ್ನಾಗ್ ಕಾಣ್ಬೇಕು ಅನ್ನೋದಾಗಿರ್ಬಹುದು. ನಾವ್ ಇದನ್ ಗಮನಿಸ್ತೀವಿ. ಏನ್ ಹೇಳ್ತೀವಿ ಪೇರೆಂಟ್ಸ್? ಎಷ್ಟ್ ಹೊತ್ತಾಯ್ತು ನೀನ್ ಮಿರರ್ ಮುಂದ್ ನಿಂತು, ಏನು ನಿನ್ ಮೇಕಪ್ ಮುಗ್ದಿಲ್ವಾ ಅಂತ ಬೈತೀವಿ. ಸೊ ಇದನ್ನೆಲ್ಲ ನಾವು ದಾಟ್ ಬಂದಿದೀವಿ ಅನ್ನೋದನ್ನ ಕೂಡ ಮರಿತೀವಿ. ಹಾಗಂತ ನೀವು ಕೇಳ್ಬೋದು, ಏನ್ ಮೇಡಮ್ ಇಡೀ ದಿನ ಮಿರರ್ ಮುಂದೆ ಇದ್ರೆ ಸುಮ್ನೆ ಇರ್ಬೇಕಂತ? ಇಲ್ಲ, ಆ ವಯಸ್ಸು ಹಾಗೆ. ನೋಡಿ ಏನ್ ಮಾಡ್ಬಹುದು ಅಂತ ಹೇಳ್ತೀನಿ. ಓಕೆ, ಕನ್ನಡಿ ಮುಂದೆ ನಿಲ್ತಾರೆ, ಇವೆಲ್ಲ ಆಯ್ತು. ಅಷ್ಟೇನಾ? ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ. ಸಿಟ್ ಮಾಡ್ಕೊಂತಾರೆ, ಸುಮ್ನೆ ನಗ್ತಾರೆ, ಹಾಗೆ ಕಿರ್ಚುತ್ತಾರೆ, ಕೋಪ ಮಾಡ್ಕೊಂತಾರೆ, ಇರಿಟೇಷನ್ ಆದಂಗ ಆಡ್ತಾರೆ. ಒಂದೊಂದ್ಸರಿ ರೂಮಿಂದ ಈಚೆ ಬರೋದಿಲ್ಲ, ಒಂದೊಂದ್ಸರಿ ಹೊರಗಡೆ ಹೋದ್ರೆ ಎಷ್ಟೆಷ್ಟೋ ಟೈಮ್ಗೆ ಬರ್ತಾರೆ. ಇವೆಲ್ಲವೂ ಪ್ರತಿಯೊಬ್ರು ಮನೆ ಮಕ್ಕಳು ಮಾಡುವಂತಹ, ಆ ವಯಸ್ಸಿನಲ್ಲಿ ಆಗುವಂತಹ ಒಂದು ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡುದು? ನಮ್ಮ ಇಂಥ ವಯಸ್ಸಿನ ಮಕ್ಳು ಇದ್ರೆ ನಾವು ಅವ್ರ ಜೊತೆ ಹೇಗಿರ್ಬೇಕು, ಹೇಗ್ ಇರಬಾರ್ದು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಈಗ 1 by 1 ನೋಡೋಣ. ಗೊತ್ತಾಯ್ತಲ್ಲ? ಈಗ ನಾನ್ ಮೊದ್ಲು ಹೇಳಿದ್ದು ಒಂದ್ ಲಕ್ಷಣಗಳು. ಈಗ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಪಾಯಿಂಟ್, ಅವ್ರ ಜೊತೆ ಒಂದು ಗಟ್ಟಿಯಾದ ಸ್ನೇಹದ ಬಂಧವನ್ನ ಕಟ್ಕೋಬೇಕು. ಅಂದ್ರೆ ಮಕ್ಕಳು ಸ್ಕೂಲಲ್ಲಿ ಇವಾಗ ತಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಂತಾರಲ್ಲ, ಅದೇ ತರ ಅವರು ಸ್ಕೂಲಿಂದ ಕಾಲೇಜಿಂದ ಬಂದ ತಕ್ಷಣ ಅವರ ಮನ್ಸಲ್ಲಿರೋದ್ನೆಲ್ಲ ನಮ್ಮ ಹತ್ರ ಹೇಳ್ಕೊಳ್ಳುವಷ್ಟು ಸ್ನೇಹ ಭಾವನೆ ಅವ್ರ ಜೊತೆಗಿರ್ಬೇಕು. ಹಾಗಂತ ಫ್ರೆಂಡ್ಶಿಪ್ ಸ್ನೇಹ ಅಂದ್ಬಿಟ್ಟು ಅವ್ರ ಹೊಗಲ್ ಮೇಲೆ ಕೈ ಹಾಕೊಂಡು ಹೋಗ ಬಾಳ ಮಚ ಅನ್ನೋದಲ್ಲ. ಸೊ ಅಂದ್ರೆ ಆ ಬಾಂಡಿಂಗ್ ಅನ್ನ ನಾವು ಕೊಡ್ಬೇಕಾಗತ್ತೆ. ನನ್ನ ಅಮ್ಮನ ಹತ್ರ ಹೇಳ್ಕೊಂತೀನಿ, ನನ್ನ ಅಪ್ಪನ ಹತ್ರ ಹೇಳ್ಕೊಂತೀನಿ ಅನ್ನೋಷ್ಟು ತವಕ ಅವ್ರಲ್ಲಿ ಇರ್ಬೇಕು ಅಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು.
ಅವ್ರಿಗೆ ಇಷ್ಟ ಆಟ ಇಷ್ಟ ಪಡ್ತಾರೆ ಅಂದ್ರೆ ಅವ್ರ ಜೊತೆ ಚೆಸ್ ಆಡ್ಬಹುದು. ಆಗ ಆಡ್ತಾ ಆಡ್ತಾ ಮಾತಾಡ್ತಾರೆ. ಅವ್ರ ಜೊತೆ ಬ್ಯಾಡ್ಮಿಂಟನ್, ಕೇರಂ ಯಾವ್ದಾದ್ರು ಆಟ ಆಡ್ತಾ ಅಥವಾ ಅಡ್ಗೆ ಮಾಡಿಸ್ಕೊಂತ ಹೆಲ್ಪ್ ಮಾಡ್ಕೊಂತ ಹೀಗೆ ಮಾಡಿದಾಗ ಅವ್ರ ಜೊತೆ ನಮ್ಮ ಬಾಂಧವ್ಯ ಹೆಚ್ಚಾದಾಗ ಮಕ್ಕಳು ಮನಸ್ ಬಿಚ್ಚಿ ಮಾತಾಡ್ತಾರೆ. ಇದು ಹದಿಹರೆಯದವರು ನಮ್ಗೆ ಹತ್ತಿರವಾಗುವ 2ನೇ ಟಿಪ್ಸ್. 3ನೇದು, ಓಕೆ, ಸ್ವಾತಂತ್ರ್ಯಕ್ಕೆ ಗೌರವ ನೀಡುವುದು. ಅಂದ್ರೆ ಸ್ವತಂತ್ರ, ನಾ ಹೇಳ್ದೆ ಆವಾಗ್ಲೇ, ಅವರ ಸ್ವತಂತ್ರಕ್ಕೆ ನಾವು ಗೌರವ ನೀಡ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅಮ್ಮ ನನ್ ಫ್ರೆಂಡ್ ಮೀಟ್ ಮಾಡಿ ಬರ್ತೀನಿ, ಹೋಗ್ಬಹುದಾ ಅಂತ. ನಾವೇನ್ ಹೇಳ್ತೀವಿ, ಬೇಡ 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 ಬೇಡ, ಎಲ್ಲಿ ಹೋಗ್ತೀರಾ, ಕತ್ಲೆ ಆಗುತ್ತೆ, ಮನೆಗ್ ಬಂದ್ಬಿಡ್ಬೇಕು, ಅಲ್ಲಿ ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ, ಅಪ್ಪ ಕೇಳ್ತಾರೆ, ಬೇಡ ಅಂತ ನಾವು ತಡೀತೀವಿ. ಆಗ ಮಕ್ಳಿಗೆ ಅಮ್ಮ ನನ್ನ ನಂಬಲ್ಲ, ನನಗ್ ಸ್ವತಂತ್ರ ಇಲ್ಲ ಅನ್ನೋದ್ ಮನ್ಸಲ್ಲಿ ಕೂತ್ ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ, ಅವರು ನಮ್ಗೆ ಹೇಳದೇನೆ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಬಹುದು. ನಮ್ಗೆ 24 ಅಂದ್ರೆ ಮಕ್ಳು ಕಾಲೇಜ್ ಸ್ಕೂಲ್ಗೆ ಹೋದಾಗ ಅವ್ರ ಹಿಂದೆ ಕ್ಯಾಮರಾ ಇಟ್ ಕಳ್ಸೋದಕ್ಕಾಗೋದಿಲ್ಲ. ಅವ್ರ ಎಲ್ಲವೂ ನಂಬಿಕೆ ಮೇಲೆ ನಡೆಯೋದು. ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟು ಅವ್ರು ಹೋಗ್ಬೋದು, ಹೇಗೆ ನಾವು ನಂಬಕ್ಕಾಗತ್ತೆ? ಅಂದ್ರೆ ಅವರು ನಮಗೆ ಸುಳ್ಳು ಹೇಳ್ದಿರೋ ಹಾಗೆ, ಅವರ ನಂಬಿಕೆಗೆ ನಾವು ಕಲ್ಲು ಹಾಕದ ಹಾಗೆ ಇಟ್ಕೊಂಡ್ರೆ ಅವ್ರು ಖಂಡಿತವಾಗೂ ಸತ್ಯವನ್ನ ಹೇಳ್ತಾರೆ, ಸುಳ್ಳು ಹೇಳಲ್ಲ. ನಾವ್ ಈ ತರ ಪ್ರತಿಯೊಂದಕ್ಕೂ ರಿಸ್ಟ್ರಿಕ್ಷನ್, ಲಕ್ಷ್ಮಣ ರೇಖೆ ಎಳೆದಾಗ ಅವ್ರು ಸುಳ್ಳು ಹೇಳೋದನ್ನ ಕಲಿತಾರೆ. ಹೆಂಗು ನಾನ್ ಸತ್ಯ ಹೇಳಿದ್ರೆ ಬಿಡೋದಿಲ್ಲ ನಮ್ಮ ಮನೇಲಿ, ಸೊ ಸುಳ್ಳು ಹೇಳ್ಬಿಟ್ಟೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಗ ಅವಾಗ ಹೆಂಗ್ ಗೊತ್ತಾಗುತ್ತೆ? ಸ್ಪೆಷಲ್ ಕ್ಲಾಸ್ ಇದೆ ಅನ್ಬಹುದು ಅಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಸ್ವತಂತ್ರವನ್ನ ಕಸಿಬೇಡಿ. ಸ್ವತಂತ್ರವನ್ನ ಕೊಡ್ಬೇಕು ಅಂದ್ಬಿಟ್ಟು ಬೆಳಗಿನ ಸಂಜೆ ತನಕ ಫ್ರೆಂಡ್ಸ್ ಜೊತೆ ಹೋಗ್ ಬರ್ತೀನಿ ಅಂದ್ರೂ ಅದು ತಪ್ಪು. ಆದ್ರೆ ಅವರ ಫ್ರೆಂಡ್ಸ್ ಯಾರಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಸೊ ಅವ್ರು ಹೋಗ್ತಿರೋದು ಹೌದಾ, ನಾನ್ ನಂಬಹುದಾ, ಸ್ವಲ್ಪ ಅವಲೋಕನ ಮಾಡಿ ಖಂಡಿತ ಕಳಿಸಿ. ಇದ್ರಿಂದ ಅಪಾಯ ಇಲ್ಲ. ಅವರು ಹೊರಗೆ ಸುತ್ತೋದನ್ನ ಅವ್ರು ಇಷ್ಟಪಡ್ತಾರೆ. ಸುತ್ತೋದು ಅಂದ ತಕ್ಷಣ ಪಾರ್ಕ್ ಸುತ್ತಲಿ, ಸಿನಿಮಾಕ್ ಹೋಗ್ಲಿ ಅಂತಲ್ಲ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ ಇಲ್ಲೆಲ್ಲೋ ಮನೆ ಪಕ್ಕ ಸಿಗ್ತಾರೆ ಹೋಗ್ತಾರೆ ಅಂದ್ರೆ ಒಂದ್ ಅರ್ಧ ಗಂಟೆ 1 ಗಂಟೆ ಕಳ್ಸೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಒಂದು ಎಂತ ಫ್ರೆಂಡ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಹೌದಾ ಅನ್ನೋದು ಸ್ವಲ್ಪ ನೋಡ್ಕೊಂಡು ಕಳಿಸಿ. ಇದರಿಂದ ಅವರಿಗೆ ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ನಂಬ್ತಾರೆ ಅನ್ನೋದು ಬಲ ಆದಾಗ ಸತ್ಯವನ್ನ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಅವರ ಆಸಕ್ತಿಗಳಿಗೆ ಬೆಂಬಲ ನೀಡಿ. ಅವ್ರು ಯಾವ್ದ್ರಲ್ಲಿ ಒಂದು ಆಸಕ್ತಿ ತೋರಿಸ್ತಾರೆ ಅಂದ್ರೆ, ಈಗ ಕ್ರಿಕೆಟ್ ಇರ್ಬಹುದು ಅಥವಾ ಡ್ಯಾನ್ಸ್ ಇರ್ಬಹುದು, ಮ್ಯೂಸಿಕ್ ಇರ್ಬಹುದು, ಏನಾದ್ರು ಇಂಟ್ರೆಸ್ಟ್ ಇದೆ ಅಂದ್ರೆ ಅದಕ್ಕೆ ಅವ್ರನ್ನ ಬಿಡಿ, ಓದು ಅಂತ ಕಟ್ ಹಾಕ್ಬಿಡಿ. ಅವಾಗ ಮಕ್ಕಳಿಗೆ ಖುಷಿ ಆಗುತ್ತೆ, ಅವರು ಆರಾಮ್ಸೆ ಕೂಲ್ ಆಗಿರೋದನ್ನ ಕಲಿತಾರೆ. ಯೋಗಾಭ್ಯಾಸ ಕೂಡ ಹದಿಹರೆಯದಲ್ಲಿ ಕಂಪಲ್ಸರಿ ಬೇಕಾಗಿರೋ ಒಂದು ಅಭ್ಯಾಸ. ಅದನ್ನ ಎಷ್ಟು ಮನೇಲಿ ಮಾಡಿಸಿದ್ರೆ ಗೊತ್ತಿಲ್ಲ, ಇದನ್ನ ರೂಢಿ ಇಲ್ಲ ಅಂದ್ರೆ ರೂಢಿ ಮಾಡಿಸ್ಕೊಳ್ಳಿ. ಓಕೆ, ಮುಕ್ತ ಸಂಭಾಷಣೆಗೆ ಅವಕಾಶ ನೀಡಿ. ಹಂಗಂದ್ರೆ ಏನು ಮುಕ್ತ ಸಂಭಾಷಣೆ ಅಂತಂದ್ರೆ? ಮಕ್ಳೇನೋ ಹೇಳಕ್ ಬರ್ತಾರೆ, ಹದಿಹರೆಯದ ಹುಡುಗರು ಹುಡುಗಿರೋ, ಅವಾಗ ನಾವು ಕೇಳೋದಕ್ಕೆ ಕಿವಿಗೆ ಪುರ್ಸೊತ್ತಿರಲ್ಲ, ಏನೋ ಬಂದವ್ರು ವಟ ಅಂತಿರ್ತಾವಪ್ಪ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು ಅವರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಅವರ ಸಮಸ್ಯೆ ಕ್ಷುಲ್ಲಕವೆಂದು ಕಡೆಗಣಿಸಬೇಡಿ. ಅವರ ಸಮಸ್ಯೆ ಏನೋ ಬಂದು ಹೇಳ್ಕೊಂತಾರೆ, ಕಾಲೇಜಲ್ಲಿ ಹೀಗಾಯ್ತು, ಫ್ರೆಂಡ್ಸ್ ಸ್ಕೂಲಲ್ಲಿ ಹೀಗಾಯ್ತು ಅಂತ ಹೇಳಿದಾಗ ನಾವು ಇದನ್ನೆಲ್ಲ ಸಿಲ್ಲಿ, ಅದನ್ನೇನ್ ಮನೆಗ್ ಬಂದ್ ಹೇಳ್ತೀಯ ನೀನು ಅಂತ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸಣ್ಣ ಸಣ್ಣ ವಿಷಯಕ್ಕೂ ಕಿವಿಗೊಡಿ, ಆವಾಗ ನಿಮ್ಗೆ ಅವರು ಹತ್ರ ಆಗೋದ್ರಲ್ಲಿ 2 ಮಾತಿಲ್ಲ. ಓಕೆ, ಹದಿಹರೆಯದವರ ಭಾಷೆ ಮತ್ತು ನಡವಳಿಕೆಯನ್ನು ಅನುಸರಿಸಬೇಡಿ. ಇದೇನಿದು ಹೊಸದು? ಹದಿಹರೆಯದವರು ಅವ್ರ ತರನೇ ನಾವಿರೋದು ಅಥವಾ ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದನ್ನ ಮಕ್ಳು ಇಷ್ಟ ಪಡೋದಿಲ್ಲ. ಅವ್ರಿಗೆ ಅವ್ರದ್ದೇ ಒಂದು ಇದಿರುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್, ಈಗ ಅಮ್ಮ ಮಗಳಿರ್ತಾರೆ ಅನ್ಕೊಳ್ಳಿ, ಆ ಮಗಳು ಡ್ರೆಸ್ ಮಾಡ್ಕೊಂಡಂಗೆ ಅಮ್ಮ ಬಂದ್ ಡ್ರೆಸ್ ಮಾಡ್ಕೊಳ್ಳೋದು, ಅದೇ ಲಿಪ್ಸ್ಟಿಕ್ ಕಲರ್ ಹಚ್ಚೋದು, ಏನೋ ಒಂದು ಅಮ್ಮ ಮಗಳನ್ನ ಅನುಸರಿಸ್ತಾಳಂದ್ರೆ ಆ ಮಗಳಿಗೆ ಇಷ್ಟ ಆಗೋದಿಲ್ವಂತೆ. ನಾನ್ ಹೇಳ್ತಿರೋದಿಲ್ಲ, ಸೈಕ್ಯಾಟಿಸ್ಟ್ ಅಂದ್ರೆ ಅವಳೊಂದು ಸರಿಸಮನಾಗಿ ನೋಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತೆ. ಸೊ ಹಾಗಾಗಿ ಅನುಕರಣೆ ಕಮ್ಮಿ ಇರ್ಲಿ. ಪದೇ ಪದೇ ಮಕ್ಕಳನ್ನ ತಿದ್ದುವುದು ಬೇಡ ಅಂತಿದ್ದಾರೆ. ಪದೇ ಪದೇ ತಿದ್ದೋದು ಅಂದ್ರೆ ಏನು? ಬೆಳಿಗ್ಗೆ ಹೇಳಿದನೆ ಸಂಜೆ ಹೇಳೋದು, ಸಂಜೆ ಹೇಳಿದನೆ ಮರ್ದಿನ ಬೆಳಿಗ್ಗೆ ಹೇಳೋದು, ಮರ್ದಿನ ಬೆಳಿಗ್ಗೆ ಹೇಳಿದನೆ ಮತ್ತೆ ರಾತ್ರಿ ಹೇಳೋದು. ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ಏನ್ ಮಾಡ್ಬೇಕು ಅಂತ ಹೇಳಲ್ಲ, ಮಾಡ್ಬೇಡ ಅನ್ನೋದನ್ನ ಹೇಳೋದು. ಓಕೆ, ಈ ತರ ಪದೇ ಪದೇ ಚಿಕ್ಕ ತಪ್ಪಾಯ್ತಾ ಅದನ್ನ ತಿದ್ದುತ್ತಾ ಇರೋದು. ನೋಡು, ಇವತ್ತೇನೋ ಒಂದ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಹೇಳೋದು 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 ಹೇಳೋದು. ಆತರ ಚಿಕ್ಕವರೆಂದು ಬಗೆದಿರಿ. ಅಂದ್ರೆ ಏನಾರು ಅವ್ರು ಹೇಳಕ್ ಬಂದ್ರೆ, ಒಪಿನಿಯನ್ ಹೇಳಕ್ ಬಂದ್ರೆ, ನೀನೇನ್ ಚಿಕ್ಕವ್ ನಿಂಗೇನ್ ಗೊತ್ತಾಗತ್ತೆ ಅಂತ ಅವ್ರನ್ನ ತಾತ್ಸಾರ ಮಾಡ್ಬಾರ್ದಂತೆ. ಸರಿ, ಅವರ ಒಪಿನಿಯನ್ಗೂ ಬೆಲೆ ಕೊಡ್ಬೇಕು. ಏನೋ ಒಂದ್ ಮಾತುಕತೆ ನಡೀತಿರುತ್ತೆ ಮನೇಲಿ, ಮಕ್ಳು ಬರ್ತಾರೆ, ಅಮ್ಮ ಹಂಗ ಇದನ್ ಹಿಂಗ್ ಮಾಡೋಣ ಅಂತ. ಹೋಗೋ, ನಿಂಗ್ ಚಿಕ್ಕವ್ ನಿನ್ಗೆ ಏನ್ ಗೊತ್ತಾಗತ್ತೆ ಅಂತ ಅವ್ರನ್ನ ಸೈಡ್ ಸರ್ಸ್ಬೇಡಿ. ಅವ್ರಿಗೆ ಅವಮಾನ ಆಗುತ್ತೆ. ಒಂಥರ ಮನ್ಸೊಳಗೆ ನನ್ನೇನು ಕೇವಲ ನನ್ನೇನು ಲೆಕ್ಕಕ್ಕಿಲ್ದವ್ರು ಅನ್ನೋ ಫೀಲ್ ಬರುತ್ತೆ. ಸೇರಿಸ್ಕೊಳ್ಳಿ, ಅವ್ರ ಒಪಿನಿಯನ್ ಕೇಳಿ, ಅದ್ ತಗೊಂತಿರೋ ಬಿಡ್ತಿರೋ ಅದು ಬಿಟ್ಟದ್ದು. ಒಳ್ಳೆ ಒಪಿನಿಯನ್ ಅಂದ್ರೆ ಸ್ವಲ್ಪ ಓಕೆ ಅನ್ಸಿದ್ರೆ ತಗೋಬಹುದು, ಇಲ್ಲ ಅಂದ್ರೆ ಅವರಿಗೆ ಮನ್ಸಿಗೆ ನೋವಾಗ್ದಿರೋ ತರ ಅದನ್ನ ಅರ್ಥ ಮಾಡಿಸ್ಬಹುದು.
ತಪ್ಪು ತಿದ್ದಲು ಅವಸರ ಬೇಡ. ಮಕ್ಕಳು ತಪ್ಪು ಮಾಡ್ತಾರೆ, ಯಾಕಂದ್ರೆ ಅವ್ರ ಮಕ್ಕಳು ಟೀನೇಜ್ ತಪ್ಪು ಮಾಡ್ತಾರೆ. ಆಗ ಅದನ್ನ ಅತಿಯಾಗಿ ತಿದ್ದಿ ಇವತ್ತೇ ಸರಿ ಮಾಡ್ತೀನಿ ಅನ್ನೋ ಅವಸರ ನಮಗೆ ಬೇಡವಂತೆ. ತಪ್ಪು ಮಾಡ್ಲಿ, 2 ಸರಿ ಮಾಡ್ತಾರೆ, 3 ಸರಿ ಮಾಡ್ತಾರೆ, ಅವ್ರ ತಿದ್ಕೊಂತಾರ ಅನ್ನೋದನ್ನ ನೋಡಿ ಗೈಡ್ ಮಾಡಿ. ಪ್ರತಿ ನೆಕ್ಸ್ಟ್ ತಪ್ಪೇ ಆಗ್ಬಾರ್ದು ಅನ್ನೋದು ತಪ್ಪಂತೆ. ಅವರ ಖಾಸಗಿತನವನ್ನ ಗೌರವಿಸಿ. ಇದಾಗ್ಲೇ ಹೇಳ್ದೆ, ಅವ್ರಿಗಂತ ಒಂದು ಪರ್ಸನಲ್ ಇರುತ್ತೆ, ಅವ್ರ ಇಷ್ಟ ಕಷ್ಟ ಇರುತ್ತೆ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಣ. ಪ್ರವಚನ ಹೊಡೆದೋಡಿಸಿ. ಈಗ ನಾನ್ ಮಾಡ್ತಿದ್ದೀನಲ್ಲ ಈ ತರ ಪ್ರವಚನ ಬೇಡವಂತೆ. ಅತಿಯಾಗಿ ಪ್ರವಚನ ಮಾಡ್ರೆ ಅವರಿಗೆ ಇಷ್ಟ ಆಗೋದಿಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ. ಹಣೆಪಟ್ಟಿ ಹಚ್ಚಬೇಡಿ. ಹಣೆಪಟ್ಟಿ ಹಚ್ಚೋದೇನ ಅಂದ್ರೆ, ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಹ್ಯಾಂಡ್ ರೈಟಿಂಗ್ ಮಗು ಚೆನ್ನಾಗಿಲ್ಲ ಅನ್ಕೊಳ್ಳೋಣ. ಅವಾಗ ಹೇಳ್ತೀವಿ, ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ, ಇದು ಹ್ಯಾಂಡ್ ರೈಟಿಂಗ್, ನಿನ್ಗೆ ಈ ಸರಿ ಮಾರ್ಕ್ಸೇ ಬರಲ್ಲ ಅಂತಾನೋ, ನಿನಗೆ ಇಂಗ್ಲಿಷ್ ಬರೋದೇ ಇಲ್ಲ ಚೆನ್ನಾಗಿ, ನೀನ್ ಸರಿಯಾಗಿ ಉಚ್ಚಾರಗಳನ್ನೇ ಮಾಡಲ್ಲ, ನಿನ್ಗೆ ಎಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕತ್ತಂತಾನೋ, ಈ ತರ ಹೇಳೋದು ತಪ್ಪಂತೆ. ಓಕೆ, ಹಣೆ ಪಟ್ಟಿ ಹಚ್ಚಬೇಡಿ, ಯಾಕಂದ್ರೆ ಅದು ಮನ್ಸನ್ನ ಘಾಸಿ ಮಾಡುತ್ತೆ. ಓಕೆ, ಟೀಕೆ ಬೇಡ. ಟೀಕೆ ಅಂದ್ರೆ ಗೊತ್ತಾಯ್ತು, ಇವೆಲ್ಲವೂ ನಾವು ಮಾಡ್ತಿರುವಂತ ಮಿಸ್ಟೇಕ್ಗಳು. ಸೊ ಇದನ್ನೆಲ್ಲದನ್ನ ಅನುಸರಿಸಿದ್ರೆ, ಯಾವ್ದು ಮಾಡ್ಬಾರ್ದು ಅಂತ ಹೇಳಿದ್ನೋ ಅದನ್ನ ಸರಿ ಮಾಡ್ಕೊಂಡ್ರೆ ಅದೇ ಮಾಡ್ಬೇಕಾಗಿರೋದು. ಓಕೆನಾ? ಇನ್ನು ಮತ್ತೊಂದ್ಸರಿ ಹೇಳಿದ್ರೆ ದೊಡ್ಡ ಲೆಂತಿ ಆಗುತ್ತೆ. ಗೊತ್ತಾಗಿದೆ ಅನ್ಕೊಂತೀನಿ. ಸ್ವಲ್ಪ ಸ್ವತಂತ್ರನೂ ಕೊಡೋಣ, ಅವರ ಮಾತುಗಳಿಗೆ ಕಿವಿ ಆಗೋಣ, ಅವರ ಭಾವನೆಗಳಿಗೆ ಸ್ಪಂದಿಸೋಣ. ಟೀಕೆ ಟಿಪ್ಪಣಿ ಬೇಡ, ಅವರನ್ನ ತಿದ್ದೋದಕ್ಕೆ ಅವಸರ ಬೇಡ, ತಪ್ಪೇ ಮಾಡ್ಬಾರ್ದು ಅಂತ ಬಯಸೋದ್ ಬೇಡ, ಇಷ್ಟೇ ಮಾರ್ಕ್ಸ್ ಬರ್ಬೇಕು ಅಂತ ಒತ್ತಡ ಹಾಕೋದ್ ಬೇಡ. ಎಲ್ಲವನ್ನ ಅವರು ಕಷ್ಟವನ್ನ ನೋಡ್ಲಿ. ಮಾರ್ಕ್ಸ್ ತಗೊಂಡಾಗ ಕಮ್ಮಿ ತಗೊಂಡಾಗ ಏನಾಗ್ಬೋದು ಅನ್ನೋದು ಅರಿವಿಗೆ ಬರ್ಲಿ. ಅನುಭವ ಆಗದ ಹೊರತು ಯಾವ್ದನ್ನು ಕಲಿಯೋದಕ್ಕೂ ಸಾಧ್ಯ ಇಲ್ಲ. ಅವ್ರಿಗೂ ಅರಿವಿದೆ. ನಮ್ಮದೇನ್ ಕೆಲ್ಸ ಇಲ್ಲಿ? ನಾವು ಜಸ್ಟ್ ಒಂದೊಂದ್ಸರಿ ವೀಕ್ಷಕರಾಗ್ಬೇಕು ಅಂತೆ, ಒಬ್ಸರ್ವ್ ಮಾಡ್ತಾ ಇರ್ಬೇಕು. ಆಯ್ತಾ? ಮೂಗ್ ತೂರ್ಸೋದನ್ನ ಕಡಿಮೆ ಮಾಡೋಣ. ಫೈನಲ್ ಆಗಿ ನೀವ್ ಹೇಳ್ತೀರಾ ಈಗೆಲ್ಲ ವಿಡಿಯೋ ನೋಡಿದ್ಮೇಲೆ, ಮೇಡಮ್ ಅಷ್ಟು ತಪ್ಪು ಮಾಡ್ತಿದ್ದೆ, ಸುಮ್ನೆ ಇರಕ್ಕಾಗತ್ತ, ನೀವ್ ಒಳ್ಳೆ ವಿಡಿಯೋ ಮಾಡಿ ಹೇಳ್ಬಿಡ್ತೀರಾ ಅಂತ ಇರುತ್ತೆ. ಬಟ್ ಯೋಚನೆ ಮಾಡಿ, ಯಾವತ್ತು ನಾವು ಒಂದೇ ಒಂದ್ ಮಾಡಿದ್ರೆ ಸಾಕು, ಮಕ್ಕಳ ನಂಬಿಕೆಯನ್ನ ಗಳಿಸೋದು. ನಂಬಿಕೆಯನ್ನ ಯಾವಾಗ ಗಳಿಸ್ತೀವೋ ಸುಳ್ಳು ಹೇಳೋದನ್ನ ಕಡಿಮೆ ಮಾಡ್ತಾರೆ, ನಮಗ್ ಹತ್ರ ಆಗ್ತಾರೆ. ಹತ್ರ ಆದಷ್ಟು ಅವ್ರ ಮನ್ಸ್ ಬಿಚ್ಚಿ ಮಾತಾಡ್ತಾರೆ. ಅವಾಗ ನಾವ್ ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗತ್ತೆ. ಈಗ ಒಂದು ಖಾಲಿ ತೋಟ ಇದೆ, ಖಾಲಿ ಇದೆ ಸೈಟ್, ಅದ್ರಲ್ಲಿ ಗಿಡ ನಡಬಹುದು, ಮನೆ ಕಟ್ಕೋಬಹುದು, ಏನಾದ್ರೂ ಮಾಡಬಹುದು. ಅದೇ ಎಲ್ಲ ಫಿಲ್ ಆಗಿದೆ ಅಂದ್ರೆ ನೀವ್ ಇನ್ನೇನ್ ತುಂಬಕ್ಕಾಗತ್ತೆ? ಈ ವಯಸ್ಸು ಅಷ್ಟೇನೆ, ಹದಿಹರೆಯ ಅಂದ್ರೇನೆ ಅಷ್ಟು. ಅವರ ತಲೆಯಲ್ಲಿ 16 ವಿಚಾರಗಳಿದ್ದಾಗ ನೀವ್ ಏನ್ ಹೇಳಿದ್ರು ಹೋಗೋದಿಲ್ಲ. ಫಸ್ಟ್ ಅದನ್ನೆಲ್ಲ ಖಾಲಿ ಮಾಡ್ಬೇಕು. ಖಾಲಿ ಮಾಡಿ ನಮ್ಮ ವಿಚಾರಗಳು, ನಮ್ಮ ಒಳ್ಳೆ ವಿಷಯಗಳನ್ನ ಹೇಳಿದಾಗ ಅವ್ರು ಕೇಳಿಸ್ಕೊಂತಾರೆ. ಆ ಪೇಶನ್ಸ್ ನಮ್ಮಲ್ಲಿ ಇರ್ಬೇಕಾಗತ್ತೆ. ಸೊ ಮೊದ್ಲಿಗೆ ನಂಬಿಕೆಯನ್ನ ಗಳಿಸೋಣ, ನಂಬಿಕೆಯನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಇದು ಇಂದಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಮಸ್ಕಾರಗಳೊಂದಿಗೆ ಶಾಂತಿ ವಿದ್ ಮಾಹಿತಿ.